ಹಲೋ ಎಲ್ರಿಗೂ ನಮಸ್ಕಾರ. ಹೊಸ ಚರಿತ್ರೆಯನ್ನು ಸೃಷ್ಟಿಸಿದ್ದಾರೆ ಶ್ರೀಲಂಕಾ ಕ್ರಿಕೆಟ್ ತಂಡ. ಬರೋಬ್ಬರಿ 27 ವರ್ಷಗಳ ಬಳಿಕ ಭಾರತದ ವಿರುದ್ಧ ODI ಸೀರೀಸನ್ನು ಗೆದ್ದಿದ್ದಾರೆ. ಅದು ಕೂಡ ಯಂಗ್ ಟೀಮು ಸಖತ್ತಾಗಿ ಆಡಿ ಸೀರೀಸನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅದು ಕೂಡ ಒಂದು ಮ್ಯಾಚನ್ನು ಸೋಲದೆ 2-0 ಅಂತರದಿಂದ ಭಾರತದ ವಿರುದ್ಧ ಸೀರೀಸ್ ಗೆದ್ದಿದ್ದಾರೆ. ಸೊ ಈ ಮೂರನೇ ಪಂದ್ಯದಲ್ಲಿ ಏನೇನಾಯಿತು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಆ್ಯಸ್ ಯೂಶ್ವಲ್ ಇತ್ತು ಪಿಚ್ಚು ಮೊದಲ 2 ಪಂದ್ಯಗಳೇ ಹಾಗೇನೆ. ಸೊ ಶ್ರೀಲಂಕಾದವರು ಮತ್ತೆ ಚಾನ್ಸ್ ಹೊಡೆದ್ರು, ಟಾಸ್ ಗೆದ್ದರು, ಸ್ಟ್ರೇಟ್ ಅವೇ ಬ್ಯಾಟಿಂಗ್ ತಗೊಂಡ್ರು. ಸೊ ಚೇಸಿಂಗ್ ತುಂಬಾ ಕಷ್ಟ ಈ ವಿಕೆಟ್ನಲ್ಲಿ. ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾಕ್ಕೆ ಚಿಂದಿ ಆರಂಭ ಸಿಕ್ತು. ಪತುಮ್ ನಿಸ್ಸಂಕ ಮತ್ತು ಅವಿಷ್ಕಾ ಫರ್ನಾಂಡೋ 89 ರನ್ಗಳ ಭರ್ಜರಿ ಪಾರ್ಟ್ನರ್ಶಿಪ್ಪನ್ನು ಕೈಗೊಳ್ತಾರೆ. ಚೆನ್ನಾಗಿ ಆಡ್ತಿದ್ದ ಪತುಮ್ ನಿಸ್ಸಂಕ ಅವರು ಅಕ್ಷರ್ ಪಟೇಲ್ ಅವರಿಗೆ ಔಟ್ ಆಗ್ತಾರೆ. ಅದಾದ ಬಳಿಕನೂ ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ಪೇ ಬಂತು. ಅವಿಷ್ಕಾ ಫರ್ನಾಂಡೋ ಮತ್ತು ಕುಶಾಲ್ ಮೆಂಡಿಸ್ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ರು. ಅವಿಷ್ಕಾ ಫರ್ನಾಂಡೋ 96ಕ್ಕೆ ಔಟ್ ಆಗ್ತಾರೆ. ಅನ್ಫಾರ್ಚುನೇಟ್ಲಿ ರಿಯಾನ್ ಪರಾಗ್ ಅವರು ತಮ್ಮ ಮೇಡಿನ್ ODI ವಿಕೆಟನ್ನು ಪಡಿತಾರೆ. ಒಂದು 100 ಮಿಸ್ ಆಯಿತು ಅಂತ ಹೇಳ್ಬೋದು ಅವಿಷ್ಕಾ ಫರ್ನಾಂಡೋ ಅವ್ರದ್ದು. ಅದಾದ ಬಳಿಕ ಭಾರತವು ಕಮ್ ಬ್ಯಾಕ್ ಮಾಡುತ್ತೆ. ಫುಲ್ ಕೊಲ್ಯಾಪ್ಸ್ ಆಗುತ್ತೆ ಶ್ರೀಲಂಕಾ ಬ್ಯಾಟಿಂಗು. ಅಶಲಂಕಾ ಔಟ್ ಆಗ್ತಾರೆ, ಸಮರ ವಿಕ್ರಮ್ ಔಟ್ ಆಗ್ತಾರೆ, ಹಾಗೆಯೇ ಲಿಯನಾಗೆ ಔಟ್ ಆಗ್ತಾರೆ, ದುನಿತ್ ವೆಲ್ಲಾಲಗೆ ಕೂಡ ಔಟ್ ಆಗ್ತಾರೆ. ಇದರೊಂದಿಗೆ ಶ್ರೀಲಂಕಾ ತಂಡ 199ಕ್ಕೆ 6 ವಿಕೆಟ್ಗಳನ್ನು ಕಳೆದುಕೊಂಡು ಮತ್ತೊಮ್ಮೆ ಸಂಕಷ್ಟಕ್ಕೆ ಸಿಲುಕ್ತು ಅಂತಲೇ ಹೇಳ್ಬೋದು. ಅವರಿಗೆ ಸಂಕಷ್ಟದಲ್ಲಿದ್ದ ತಂಡಕ್ಕೆ ಚೆನ್ನಾಗಿ ಫಿನಿಶ್ ಮಾಡಬೇಕಿತ್ತು. ಅದನ್ನು ಕುಶಾಲ್ ಮೆಂಡಿಸ್ ಅವರು ಒಂದು ಎಂಡಲ್ಲಿ ನಿಂತ್ಕೊಂಡು 1 ಬಂದಿದ್ದ ಅವರು ಒಂದು ಎಂಡಲ್ಲಿ ಹಾಗೆ ಇದ್ದರು. ಕೊನೆಯಲ್ಲಿ ಫಿನಿಶಿಂಗ್ ಜಾಬನ್ನು ಅವರೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅತ್ಯುತ್ತಮ 50ಯನ್ನು ಗಳಿಸ್ತಾರೆ. ಅವರು 59 ರನ್ ಗಳಿಸಿ ಔಟ್ ಆಗ್ತಾರೆ. ತಂಡದ ಮೊತ್ತವನ್ನು 248ಕ್ಕೆ ದಾಟಿಸ್ತಾರೆ. 249 ರನ್ಗಳ ಬೃಹತ್ ಮೊತ್ತವು ಭಾರತಕ್ಕೆ ಎದುರಾಗುತ್ತೆ. ಸೊ ಈ ಮೊತ್ತವನ್ನು ಬೆನ್ನತ್ತಿದ ಭಾರತ ತಂಡಕ್ಕೆ 37 ರನ್ಗಳ ಆರಂಭಿಕ ಪಾರ್ಟ್ನರ್ಶಿಪ್ ಸಿಕ್ತು. ಶುಭ್ಮನ್ ಗಿಲ್ ಔಟ್ ಆಗ್ತಾರೆ ಅಶಿತಾ ಫರ್ನಾಂಡೋ ಅವ್ರಿಗೆ. ಇದಾದ ಬಳಿಕ ರೋಹಿತ್ ಶರ್ಮಾ ಅವರು ಕೂಡ ಚೆನ್ನಾಗಿ ಆಡ್ತಾಯಿದ್ರು. 20 ಬಾಲ್ನಲ್ಲಿ 35 ರನ್ ಗಳಿಸಿದ್ರು. ಅವರು ಕೂಡ ದುನಿತ್ ವೆಲ್ಲಾಲಗೆ ಅವ್ರಿಗೆ ಔಟ್ ಆಗ್ತಾರೆ. ಇದರಿಂದ ಭಾರತದ ಸ್ಕೋರಿಂಗ್ ರೇಟ್ ಕಮ್ಮಿ ಆಯಿತು. ಹಾಗೆಯೇ ವಿಕೆಟ್ಗಳು ಕೂಡ ಉರುಳಕ್ಕೆ ಸ್ಟಾರ್ಟ್ ಆಗುತ್ತೆ. ಪಂತ್ ಅವರು ಬೇಡ ಆಗಿತ್ತು, ಸ್ಟೆಪ್ ಔಟ್ ತಗೊಳ್ತಾರೆ, ಔಟ್ ಆಗ್ತಾರೆ, ಸ್ಟಂಪ್ಡ್ ಆಗ್ತಾರೆ. 63ಕ್ಕೆ 3 ಹೋಯಿತು. ವಿರಾಟ್ ಕೊಹ್ಲಿ ಅವರು ಕೂಡ ಚೆನ್ನಾಗಿ ಟಚ್ಚಲ್ಲೇ ಇದ್ದರು. ಆದರೂ ಅವರು ಕೂಡ LBW ಬಲೆಗೆ ಬೀಳ್ತಾರೆ ದುನಿತ್ ವೆಲ್ಲಾಲಗೆ ಅವ್ರಿಗೆ. ಇದೇ ಮೊದಲ ಬಾರಿ ಅನಿಸುತ್ತೆ ವಿರಾಟ್ ಕೊಹ್ಲಿ ಅವರು 3 ಬಾರಿ ಒಂದೇ ಸೀರೀಸ್ನಲ್ಲಿ LBW ಔಟ್ ಆಗಿರೋದು ಅಂತ ಅನಿಸುತ್ತೆ. ಸೊ ಅದಾದ ಬಳಿಕ ವಿರಾಟ್ ಕೊಹ್ಲಿ ಔಟ್ ಆದ ಬಳಿಕ ಅಕ್ಷರ್ ಪಟೇಲ್ ಅವರು ಕೂಡ ಔಟ್ ಆಗ್ತಾರೆ. ಭಾರತವೇ ಬ್ಯಾಟಿಂಗೇ ಕೊಲ್ಯಾಪ್ಸ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಅಕ್ಷರ್ ಪಟೇಲ್ ಔಟ್ ಆದ ಬಳಿಕ ಶ್ರೇಯಸ್ ಅಯ್ಯರ್ ಅವರು ಕೂಡ ಔಟ್ ಆಗ್ತಾರೆ. 82ಕ್ಕೆ 6 ವಿಕೆಟನ್ನು ಕಳೆದುಕೊಳ್ಳುತ್ತೆ. ರಿಯಾನ್ ಪರಾಗ್ ಮತ್ತು ದುಬೆ ಆಸರ್ ಆಗ್ತಾರೆ ಆಸ್ಟ್ರೇಲಿಯಾ ಅವರು ಕೂಡ ಔಟ್ ಆಗ್ತಾರೆ. ರಿಯಾನ್ ಪರಾಗ್, ಶಿವಮ್ ದುಬೆ ಔಟ್ ಆದ ಬಳಿಕ ವಾಷಿಂಗ್ಟನ್ ಸುಂದರ್ ಕೊನೆಯಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು. 25 ಬಾಲ್ನಲ್ಲಿ 30 ರನ್ನನ್ನು ಹೊಡಿತಾರೆ. ಒಂದು ಕಡೆ ಯಾರಾದರೂ ಸಪೋರ್ಟ್ಗೆ ಇದ್ದಲ್ಲಿ ಇವರು ಅವರ ಜೊತೆ ನಿಂತು ಮ್ಯಾಚನ್ನು ಮತ್ತು ಕ್ಲೋಸ್ ತಗೋ ಹೋಗ್ತಿದ್ರು ಅಂತಲೇ ಅನಿಸ್ತು ವಾಷಿಂಗ್ಟನ್ ಸುಂದರ್ ಅವರ ಬ್ಯಾಟಿಂಗ್ ನೋಡಿದರೆ. ಸೊ ಮತ್ತೊಂದು ಎಂಡಲ್ಲಿ ಯಾರೂ ಇಲ್ಲದ ಕಾರಣ ಅವರೇ ದೊಡ್ಡ ಹೊಡೆತಕ್ಕೆ ಕೈ ಹಾಕಲು ಹೋಗಿ ಔಟ್ ಆಗ್ತಾರೆ. ಸೊ ಇದರಿಂದ ಭಾರತ ತಂಡ 138 ರನ್ಗಳಿಗೆ ಆಲ್ ಔಟ್ ಆಗಬೇಕಾಗಿ ಬರುತ್ತೆ. ದುನಿತ್ ವೆಲ್ಲಾಲಗೆ 5 ವಿಕೆಟ್ಗಳನ್ನು ಪಡೆದುಕೊಳ್ತಾರೆ. ಹಾಗೆಯೇ ಜಫ್ರೆ ವಂಡರ್ಸೆ 2 ವಿಕೆಟ್, ತೀಕ್ಷಣ 2 ವಿಕೆಟ್ ಪಡಿತಾರೆ. ಫುಲ್ ಸ್ಪಿನ್ ಫ್ರೆಂಡ್ಲಿ ವಿಕೆಟ್ ಆಗಿತ್ತು ಅಂತಲೇ ಹೇಳ್ಬೋದು. ಚೇಸಿಂಗ್ ಮಾಡೋದು ಭಾರತಕ್ಕೆ ತುಂಬಾ ಕಷ್ಟ ಆಯಿತು. 3 ಮ್ಯಾಚ್ನಲ್ಲೂ ಭಾರತಕ್ಕೆ ಚೇಸಿಂಗ್ಗೆ ಸಿಕ್ಕಿತ್ತು. ಸೊ ಚೇಸಿಂಗ್ ಪಿಚ್ ಅಲ್ಲ ಇದು. 3 ಮ್ಯಾಚು ಕೂಡ ಭಾರತಕ್ಕೆ ತುಂಬಾ ಕಷ್ಟ ಆಯಿತು. ಸೊ ಇದರಿಂದ ಶ್ರೀಲಂಕಾ ತಂಡವು 2-0 ಅಂತರದಿಂದ ಸೀರೀಸನ್ನು ಗೆಲ್ಲುತ್ತೆ. 27 ವರ್ಷ ಸುದೀರ್ಘ ಕಾಲ ಕಬಳಿಗೊಂಡಿದ್ದ ಇದು ಸ್ಟ್ರೀಕ್ ಬ್ರೇಕ್ ಆಗುತ್ತೆ ಅಂತಲೇ ಹೇಳ್ಬೋದು. 27 ವರ್ಷಗಳ ಬಳಿಕ ಶ್ರೀಲಂಕಾ ತಂಡವು ಭಾರತದ ವಿರುದ್ಧ ODI ಸೀರೀಸನ್ನು ಗೆಲ್ಲುತ್ತೆ ಇದರೊಂದಿಗೆ. ಸೊ ಚರಿತ್ ಅಸಲಂಕಾ ಕ್ಯಾಪ್ಟನ್ ಆಗಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಜಯಸೂರ್ಯ ಅವರು ಕೂಡ ಈಗ ರೀಸೆಂಟ್ಲಿ ಕೋಚ್ ಆಗಿದ್ದರು. ಅವರು ಕೂಡ ಸಖತ್ ಖುಷಿ ಕೊಟ್ಟಿರುತ್ತೆ. ಇನ್ನು ಗೌತಮ್ ಗಂಭೀರ್ ಅವರು ಮೊದಲ ODI ಸೀರೀಸ್ ಕೋಚಿಂಗಲ್ಲಿ ಸೋತಂತಾಗುತ್ತದೆ. ಸೊ ಮುಂದಿನ ಪಂದ್ಯಗಳು ಟೆಸ್ಟ್ ಸೀರೀಸ್ ಬರುತ್ತೆ. ಇನ್ನು ಸುಮಾರು ಟೆಸ್ಟ್ ಸೀರೀಸ್ಗಳು ನಮಗೆ ನೋಡೋಕ್ಕೆ ಸಿಗುತ್ತೆ. ಈ ವರ್ಷ ಮತ್ತೆ ಯಾವುದೇ ODI ಪಂದ್ಯ ಇರೋದಿಲ್ಲ. ಸೊ ಟೆಸ್ಟ್ ಕ್ರಿಕೆಟ್ ಈಸ್ ಬ್ಯಾಕ್ ಅಂತ ಹೇಳ್ಬೋದು ಭಾರತ ತಂಡದ್ದು.
ಅದ್ರ ಮೇಲೆ ಫೋಕಸ್ ಆಗಬೇಕು ಇನ್ನು. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ